ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ಹಿಂದೂ ಧರ್ಮದಲ್ಲಿನ ಪವಿತ್ರ ಆಚರಣೆಗಳಲ್ಲಿ ಜನಿವಾರ ಧಾರಣೆ ಕೂಡ ಒಂದು. ಜನಿವಾರಕ್ಕೆ ಕೇವಲ ಧಾರ್ಮಿಕ ಮಹತ್ವ ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವ ಕೂಡ ಇದೆ. ಈ ಜನಿವಾರವನ್ನು ಧರಿಸಲು ಅದರದ್ದೇ ಆದ ವಿಧಿ ವಿಧಾನಗಳಿವೆ. ಹಾಗಾದರೆ ಜನಿವಾರವನ್ನು ಹೇಗೆ ಧರಿಸಬೇಕು, ಇದರ ಮಹತ್ವವೇನು, ಇದನ್ನು ಧರಿಸುವುದರಿಂದ ಆಗುವ ಪ್ರಯೋಜನವೇನು, ಇವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ನೋಡಿ, ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಮನುಷ್ಯ ಹಿಂದೂ ಧರ್ಮದಲ್ಲಿ ಜನನದಿಂದ ಹಿಡಿದು ಮರಣದವರೆಗೂ 16 ವಿಧಿಗಳನ್ನು ಅಳವಡಿಸಲಾಗಿದೆ. ಈ ವಿಧಗಳು ನಮ್ಮ ಜೀವನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿವೆ. ಈ 16 ವಿಧಿಗಳಲ್ಲಿ ಒಂದು ಜನಿವಾರದ ಧಾರಣ. ಈ ಜನಿವಾರವನ್ನು ಹಾಕುವ ಸಂಸ್ಕಾರ ಅಥವಾ ಹಿಂದೂ ಧರ್ಮದಲ್ಲಿ ಓರ್ವ ವ್ಯಕ್ತಿಯ ಜನನದಿಂದ ಹಿಡಿದು ಮರಣದವರೆಗೆ 16 ವಿಧಿಗಳಲ್ಲಿ ಈ ನಮ್ಮ ಜೀವನದ ಮಹತ್ತರ ಪಾತ್ರವನ್ನು ವಹಿಸುವಂಥದ್ದು ಯಾವುದು ಅಂತಂದರೆ ಈ ಜನಿವಾರ ಧಾರಣೆ ವಿಧ ಅಥವಾ ಸಂಸ್ಕಾರ. ಈ ಜನಿವಾರ ಧಾರಣೆಯ ಸಂಸ್ಕಾರಕ್ಕೆ ನಾವು ಉಪನಯನ ಸಂಸ್ಕಾರ ಅಂಥೇಳಿ ಕರಿತೀವಿ. ಜನಿವಾರಕ್ಕೆ ಯಜ್ಞೋಪವೀತ ಎಂದು ಕರೆಯಲಾಗುತ್ತದೆ. ಅಂದರೆ ಯಜ್ಞವನ್ನು ನಡೆಸಬಲ್ಲ ಸಂಪೂರ್ಣವಾದಂಥ ಹಕ್ಕವನ್ನು ಈ ಮನುಷ್ಯ ಹೊಂದುತ್ತಾನೆ ಎಂದರ್ಥ. ಜನಿವಾರ ಧಾರಣೆಯನ್ನು ಸಂಸ್ಕೃತದಲ್ಲಿ ಯಜ್ಞೋಪವೀತ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಯಜ್ಞೋಪವೀತ ಧರಿಸದೆ ಯಾರಿಗೂ ಕೂಡ ವೇದಗಳನ್ನು ಪಠಿಸುವ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸುವ ಹಕ್ಕಿಲ್ಲ. ಜನಿವಾರವು ಹತ್ತಿಯಿಂದ ತಯಾರಿಸಿದ ಪವಿತ್ರ ದಾರವಾಗಿದ್ದು ಇದನ್ನು ಮೊದಲ ಬಾರಿಗೆ ಧರಿಸಲು ಹಮ್ಮಿಕೊಳ್ಳುವ ಆಚರಣೆಯನ್ನು ಯಜ್ಞೋಪವೀತ ಸಂಸ್ಕಾರ ಅಥವಾ ಯಜ್ಞೋಪವೀತ ಆಚರಣೆ ಎನ್ನುತ್ತಾರೆ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವೈಶ್ಯ ಸಮಾಜವು ಯಜ್ಞೋಪವೀತ ಸಂಸ್ಕಾರವನ್ನು ಆಚರಿಸುತ್ತದೆ. ಮಗುವಿಗೆ 10 ರಿಂದ 12 ವರ್ಷ ವಯಸ್ಸಾದಾಗ ಯಜ್ಞೋಪವೀತ ಸಂಸ್ಕಾರವನ್ನು ಮಾಡಲಾಗುತ್ತದೆ. ಕೆಲವೊಂದು ಕಡೆ 8 ವರ್ಷದಿಂದ 12 ವರ್ಷದ ವಯಸ್ಸಿನ ಮಕ್ಕಳು ಆಗುವವರೆಗೂ ಇದನ್ನು ಮಾಡಲಾಗುತ್ತದೆ. ಇದು ಕೇವಲ ಗಂಡು ಮಗುವಿಗೆ ಮಾತ್ರ ಅನ್ವಯವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಮಗುವಿಗೆ ಶಿಕ್ಷಣವನ್ನು ಆರಂಭಿಸಬೇಕೆಂದರೆ ಮೊದಲು ಆ ಮಗುವಿಗೆ ಯಜ್ಞೋಪವೀತ ಸಂಸ್ಕಾರವನ್ನು ಮಾಡಬೇಕಾಗಿತ್ತು. ಈ ಯಜ್ಞೋಪವೀತದಲ್ಲಿ ಅಂದರೆ ಜನಿವಾರದಲ್ಲಿ ಬ್ರಹ್ಮಸೂತ್ರ ಅಂಥೇಳಿ ಬರುತ್ತೆ. ಏನಿದು ಬ್ರಹ್ಮಸೂತ್ರ ಅಂತಂದರೆ ಯಜ್ಞೋಪವೀತವನ್ನು ಬ್ರಹ್ಮಸೂತ್ರ, ವ್ರತಬಂಧ, ಬಲಬಂಧ ಮತ್ತು ಯಜ್ಞ ಸೂತ್ರವೆಂದು ಕರೆಯಲಾಗುತ್ತದೆ. ಕನ್ನಡದಲ್ಲಿ ಯಜ್ಞೋಪವೀತವನ್ನು ಜನಿವಾರ ಎಂದು ಕರೆಯುತ್ತಾರೆ. ಉಪನಯನದ ನಂತರ ಜನಿವಾರವನ್ನು ಧರಿಸಲಾಗುತ್ತದೆ. ಉಪನಯನ ಎಂದರೆ ಹತ್ತಿರಕ್ಕೆ ತರುವುದು ಎಂದರ್ಥ. ಅಂದರೆ ಜನಿವಾರವನ್ನು ಧರಿಸಿದ ವ್ಯಕ್ತಿಯು ಬ್ರಹ್ಮಜ್ಞಾನವನ್ನು ಪಡೆಯುತ್ತಾನೆ ಎಂಬರ್ಥವನ್ನು ಇದು ಸೂಚಿಸುತ್ತದೆ. ಜನಿವಾರ ಜನಿಸಿದವರು ಬ್ರಹ್ಮನಿಗೆ ಹತ್ತಿರವಾಗುತ್ತಾರೆಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ. ಜನಿವಾರವನ್ನು ಹೇಗೆ ಧರಿಸುತ್ತಾರೆ? ಹತ್ತಿಯಿಂದ 3 ದಾರವನ್ನು ಮಾಡಿ ಆ 3 ಪವಿತ್ರ ದಾರವನ್ನು ಜೊತೆಯಾಗಿ ಜೋಡಿಸಿದರೆ ಅದು ಜನಿವಾರವಾಗುತ್ತದೆ. ಈ ಜನಿವಾರವನ್ನು ವ್ಯಕ್ತಿಯ ಎಡಭುಜದಿಂದ ತೆಗೆದುಕೊಂಡು ಬಲಗೈ ಕೆಳಗೆ ಧರಿಸಲಾಗುತ್ತದೆ. ಯಜ್ಞೋಪವೀತ ಧಾರಣೆಯಲ್ಲಿ ಪಠಿಸುವ ಪ್ರಮುಖ ಮಂತ್ರಗಳು: ಒಂದು ಗಾಯತ್ರಿ ಮಂತ್ರ, ಇನ್ನೊಂದು ಯಜ್ಞೋಪವೀತ ಧಾರಣ ಮಂತ್ರ. ಯಜ್ಞೋಪವೀತ ಧಾರಣ ಮಂತ್ರ ಹೇಗಿದೆ ಅಂತಂದರೆ ಯಜ್ಞೋಪವೀತಂ
ಪರಂ ಪವಿತ್ರಂ ಪ್ರಜಾಪತೇಯರ್ಥ ಅತ್ಸ ಹಜಂ ಪುರಸ್ತಾತ್ ಆಯುಷ್ಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ. ಇನ್ನು ಯಾರು ಜನಿವಾರವನ್ನು ಧರಿಸಬೇಕು ಅಂತಂದರೆ, ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಹಿಂದೂಗಳು ಕೂಡ ಜನಿವಾರವನ್ನು ಧರಿಸಬಹುದು. ಆದರೆ ಜನಿವಾರವನ್ನು ಧರಿಸಿದ ನಂತರ ಆ ವ್ಯಕ್ತಿಯು ಕಡ್ಡಾಯವಾಗಿ ಅದರ ನಿಯಮಗಳನ್ನು ಪಾಲಿಸಬೇಕು. ಒಂದು ಸಲ ಜನಿವಾರವನ್ನು ಧರಿಸಿದ ನಂತರ ಅದು ಹಳೆಯದಾದ ಮೇಲೆ ಆ ಜನಿವಾರವನ್ನು ವಿಸರ್ಜಿಸಿ ಕೂಡಲೇ ಹೊಸ ಜನಿವಾರವನ್ನು ಧರಿಸಬೇಕು. ಅದಲ್ಲದೆ ಜನಿವಾರದಲ್ಲಿ 2 ರೀತಿಯ ಜನಿವಾರವಿದೆ. ಅದು 3 ಎಳೆಯ ಜನಿವಾರ ಮತ್ತು 6 ಎಳೆಯ ಜನಿವಾರ. ಒಬ್ಬ ವ್ಯಕ್ತಿ ಎಷ್ಟು ಎಳೆಯುಳ್ಳ ಜನಿವಾರವನ್ನು ಧರಿಸಬೇಕು ಅಂತಂದರೆ, ಬ್ರಹ್ಮಚಾರಿಗಳಾಗಿದ್ದಲ್ಲಿ 3 ಎಳೆಗಳುಳ್ಳ ದಾರವನ್ನು ಧರಿಸಬೇಕು. ವಿವಾಹಿತ ಪುರುಷ ಅಥವಾ ವಿವಾಹದ ಸಂದರ್ಭದಲ್ಲಿ 3 ಎಳೆಯ ಜನಿವಾರವನ್ನು ತೆಗೆದು 6 ಎಳೆಯ ಜನಿವಾರವನ್ನು ಧರಿಸಬೇಕು. ಜನಿವಾರದಲ್ಲಿನ 6 ಎಳೆಗಳಲ್ಲಿ 3 ಎಳೆಗಳು ವಿವಾಹಿತ ವ್ಯಕ್ತಿಗೆ ಸಂಬಂಧಿಸಿದರೆ ಇನ್ನುಳಿದ 3 ಎಳೆಗಳು ಆತನ ಪತ್ನಿಗೆ ಸಂಬಂಧಿಸಿವೆ. ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ ಕನ್ಯೆ ಕೂಡ ಜನಿವಾರವನ್ನು ಧರಿಸಬಹುದು. ಆದರೆ ವಿವಾಹಿತ ಮಹಿಳೆ ಇದನ್ನು ಧರಿಸುವಂತಿಲ್ಲ. ಕೆಲವು ಸಮಾಜದಲ್ಲಿ ಮಹಿಳೆಗೆ ಯಜ್ಞೋಪವೀತ ಧಾರಣವನ್ನು ಮಾಡುತ್ತಾರೆ. ಇನ್ನು ಕೆಲವೊಂದು ಸಮಾಜದಲ್ಲಿ ಮಹಿಳೆಗೆ ಯಜ್ಞೋಪವೀತ ಧಾರಣವನ್ನು ಮಾಡುವುದಿಲ್ಲ. ಅದಲ್ಲದೆ ಜನಿವಾರವನ್ನು ನಾವು ಜನಿವಾರದ ನೀತಿ ನಿಯಮಗಳನ್ನು ಅರಿತು ಪೂಜೆ ಮತ್ತು ವಿಶೇಷವಾದಂತಹ ಯಜ್ಞ ಯಾಗಾದಿಗಳನ್ನು ಮಾಡಿ ಜನಿವಾರವನ್ನು ಧರಿಸಬೇಕು. ಜನಿವಾರವನ್ನು ಗಾಯತ್ರಿ ಮಂತ್ರ ಜಪಿಸಿ ಬಲಗೈಯಿಂದ ಮೊದಲು ಅದನ್ನು ಧರಿಸಿಕೊಂಡು ಎಡಗಡೆಯ ಬದಿಗೆ ಬಿಟ್ಟು ಅದನ್ನು ಬಲಗೈ ಕೆಳಗಿನ ಭಾಗದಲ್ಲಿ ಅಂದರೆ ಸೊಂಟಕ್ಕೆ ಬರುವ ರೀತಿಯಲ್ಲಿ ಧರಿಸಬೇಕು. ಇನ್ನು ಜನಿವಾರವನ್ನು ಧರಿಸಿದ ನಿಯಮಗಳು ಯಾವ ರೀತಿ ಇವೆ ಅಂತಂದರೆ, ಮಲಮೂತ್ರ ವಿಸರ್ಜಿಸುವಾಗ ಜನಿವಾರವನ್ನು ಎತ್ತಿ ಬಲ ಕಿವಿಯ ಮೇಲಿಟ್ಟುಕೊಳ್ಳಬೇಕು. ಕೈ ಕಾಲುಗಳನ್ನು ತೊಳೆದು ಶುಚಿಯಾದ ನಂತರ ಪುನಃ ಜನಿವಾರವನ್ನು ಸರಿ ಮಾಡಿಕೊಳ್ಳಬೇಕು. ಯಾಕೆಂದರೆ ಜನಿವಾರವು ಸೊಂಟದ ಭಾಗಕ್ಕಿಂತ ಮೇಲಿದ್ದರೆ ಅದು ಅಶುಚಿಯಾಗುವುದಿಲ್ಲ ಎಂದು ಇದನ್ನು ನಂಬುತ್ತಾರೆ. ಜನಿವಾರದಲ್ಲಿನ ಒಂದು ಎಳೆ ತುಂಡಾದರೂ ಕೂಡ ಅದನ್ನು ನಾವು ಬದಲಾಯಿಸಬೇಕು. ಅದಲ್ಲದೆ ಜನಿವಾರ ಹಳೆಯದಾದರೆ ಅಥವಾ ಕೊಳೆಯಾದರೆ ಜನಿವಾರವನ್ನು ತೆಗೆದು ಹೊಸ ಜನಿವಾರವನ್ನು ಧರಿಸಬೇಕು. ಅದನ್ನು ಸಹ ಶಾಸ್ತ್ರೋಕ್ತವಾಗಿ ಬಳಸಬೇಕು. ಜನನ ಮತ್ತು ಮರಣದ ನಂತರ ಸೂತಕದ ಛಾಯೆ ಆವರಿಸಿರುತ್ತದೆ. ಈ ಸೂತಕದ ನಂತರ ಜನಿವಾರವನ್ನು ಕಡ್ಡಾಯವಾಗಿ ಬದಲಿಸಲೇಬೇಕು. ಜನಿವಾರವನ್ನು ಒಮ್ಮೆ ಧರಿಸಿದ ನಂತರ ಮನ ಬಂದಂತೆ ಇದನ್ನು ತೆಗೆದು ಹಾಕುತ್ತಿರಬಾರದು. ಕುತ್ತಿಗೆಯಲ್ಲಿ ಅದನ್ನು ಶುಚಿಗೊಳಿಸುತ್ತಿರಬೇಕು. ಸ್ನಾನದ ಸಮಯದಲ್ಲಿ ಅದನ್ನು ತೆಗೆದು ಶುಚಿ ಮಾಡಿ ಮತ್ತೆ ಹಾಕಿಕೊಳ್ಳುವುದು ಹಾಗೆ ಮಾಡಕೂಡದು. ಅದಲ್ಲದೆ ಯಜ್ಞೋಪವೀತಕ್ಕೆ ಈ ಪುರಾಣಗಳಲ್ಲಿರುವ ನಂಬಿಕೆ ಒಂದಾದರೆ, ವೈಜ್ಞಾನಿಕವಾಗಿಯೂ ಇದಕ್ಕೆ ಹಲವಾರು ಮಹತ್ವ ಇದೆ. ಅದೇನೆಂದರೆ, ಜನಿವಾರವನ್ನು ಧರಿಸಿದ ವ್ಯಕ್ತಿ ಎಲ್ಲ ನಿಯಮಗಳಿಂದ ಬಂಧಿತನಾಗುತ್ತಾನೆ. ಜನಿವಾರವು ವ್ಯಕ್ತಿಯನ್ನು ಸಾತ್ವಿಕ ಜೀವನದತ್ತ ಕೊಂಡೊಯ್ಯುತ್ತದೆ. ಇದರಿಂದ ಆತನ ಆರೋಗ್ಯವು ಉತ್ತಮವಾಗಿರುತ್ತದೆ. ಬಲಗಿವಿಯ ಭಾಗದಲ್ಲಿನ ಒಂದು ವಿಶೇಷ ನರ ಉದರದೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಮಲಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ಜನಿವಾರವನ್ನು ಕಿವಿಯ ಮೇಲಿಟ್ಟುಕೊಳ್ಳುವುದರಿಂದ ಉದರ ಸಂಬಂಧಿಯ ಸಮಸ್ಯೆಗಳು ದೂರಾಗುತ್ತವೆ. ಜನಿವಾರ ಧರಿಸಿದ ವ್ಯಕ್ತಿಗೆ ಭಯ ಇರುವುದಿಲ್ಲ ಮತ್ತು ಕೆಟ್ಟ ಕನಸುಗಳು ಬೀಳುವುದಿಲ್ಲ. ಜನಿವಾರವನ್ನು ಧರಿಸಿರುವುದರಿಂದ ದೇಹದಲ್ಲಿನ ಸೂರ್ಯನಾಡಿಯು ಜಾಗೃತವಾಗುತ್ತದೆ. ಜನಿವಾರವು ವ್ಯಕ್ತಿಯ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಸೇರಿದಂತೆ ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿಡುತ್ತದೆ. ಜನಿವಾರವು ವ್ಯಕ್ತಿಯನ್ನು ಸನ್ಮಾರ್ಗದಲ್ಲಿ ನಡೆಯಲು ಅನುವು ಮಾಡಿಕೊಡುತ್ತದೆ. ಆ ವ್ಯಕ್ತಿಯನ್ನು ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರಗಳಿಂದ ದೂರವಿರಿಸುತ್ತದೆ.
ಜನಿವಾರವನ್ನು ಕಿವಿಯ ಮೇಲೆ ಹಾಕಿಕೊಂಡಾಗ ನಮ್ಮಲ್ಲಿರುವ ಆಲಸ್ಯತನವನ್ನು ಇದು ದೂರ ಮಾಡುತ್ತದೆ. ಯಜ್ಞೋಪವೀತ ಎನ್ನುವುದು ಪವಿತ್ರ ಧಾರ್ಮಿಕ ಸಂಸ್ಕಾರವಾಗಿದ್ದು, ಈ ಸಂಸ್ಕಾರವನ್ನು ಅನುಸರಿಸುವುದರಿಂದ ಆ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನು ಹೊಂದುವುದರ ಜೊತೆಗೆ ಉತ್ತಮ ಜೀವನವನ್ನು ಹೊಂದುವನು. ಈ ವಿಷಯ ನಿಮಗೆ ಇಷ್ಟ ಆದಲ್ಲಿ ಇದನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಕೂಡ ಆಗಿ.